ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ನಡುವಿನ ಬಾಂಡಿಂಗ್ ಈಗ ಚರ್ಚೆಯ ವಿಷಯವಾಗಿದೆ. ಮನೆಯೊಳಗೆ ರಕ್ಷಿತಾ ಅವರು ಗಿಲ್ಲಿ ಅವರ ಹಾಸ್ಯ ಪ್ರಜ್ಞೆ ಮತ್ತು ಕಿತಾಪತಿ ಸ್ವಭಾವಕ್ಕೆ ಬದಲಾಗಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ. ಇತ್ತೀಚಿನ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಈ ವಿಷಯವನ್ನ ನೇರವಾಗಿ ರಕ್ಷಿತಾ ಅವರನ್ನ ನಾಚಿಸಿದ್ದಾರೆ. ಇದರಿಂದ ಗಿಲ್ಲಿ ಅವರಿಗೆ ಸ್ವಲ್ಪ ನಡುಕ ಶುರುವಾಗಿದೆ ಎಂದು ಕಾಣಿಸಿದೆ. ಎಸ್ಆರ್‌ನೋ ಸೆಷನ್ ವೇಳೆ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರ ಉದ್ದೇಶಿಸಿ ಕಿತಾಪತಿ ಮಾಡುವ ಹುಡುಗರು ನಿಮಗೆ ತುಂಬಾ ಇಷ್ಟವೇ ಎಂದು ಪ್ರಶ್ನಿಸಿದರು. ಈ ಪ್ರಶ್ನೆಗೆ ರಕ್ಷಿತಾ ನಾಚಿಕೊಂಡು ನೀರಾಗಿ ಹೋದ್ರು. ನಂತರ ಅವರು ಗಿಲ್ಲಿ ಈ ಮನೆಯಲ್ಲಿ ಹೆಚ್ಚು ಕಿತಾಪತಿ ಮಾಡ್ತಾರೆ. ಅವರು ಯಾವಾಗ್ಲೂ ಗಂಭೀರವಾಗಿರುವುದಿಲ್ಲ. ಅದಕ್ಕೆ ಗಿಲ್ಲಿ ನನಗೆ ಇಷ್ಟ ಎಂದು ಒಪ್ಪಿಕೊಂಡರು. ಇದಲ್ಲದೆ ಜಾಸ್ತಿ ಯೋಚಿಸದೇ ಇರುವ ಸೆನ್ಸ್ ಆಫ್ ಹ್ಯೂಮರ್ ಇರುವರು ಇಷ್ಟ ಆಗ್ತಾರೆ. ಹೀಗಾಗಿ ಗಿಲ್ಲಿ ನನಗೆ ಇಷ್ಟ ಎಂದು ಮನಸ್ಸಿನ ಮಾತು ಹೊರಹಾಕಿದ್ದಾರೆ. ಈ ಹಿಂದೆಯೂ ರಕ್ಷಿತಾ ಗಿಲ್ಲಿ ರೀತಿಯ ಹುಡುಗ ಬೇಕು ಎಂದು ಹೇಳಿದ್ರು. ಈ ಮಾತುಗಳು ಗಿಲ್ಲಿ ಅವರಿಗೆ ತಲುಪಿದ ನಂತರ ಅವರ ಮುಖ ಗಂಭೀರವಾಗಿತ್ತು. ಜೀವನದಲ್ಲಿ ರಾಂಗ್ ಕನೆಕ್ಷನ್ ಆಗಿದೆ ಎಂದು ಅನಿಸ್ತಿದೆ ಎಂದು ಗಿಲ್ಲಿ ಹೇಳಿದರು. ಸ್ಪಂದನಾ ಅವರು ಗಿಲ್ಲಿ ಮೊದಲ ಬಾರಿಗೆ ನಗುತ್ತಾ ಇಲ್ಲ ಎಂದು ಕಾಮೆಂಟ್ ಮಾಡಿದ್ರು. ಗಿಲ್ಲಿ ಅವರು ಭಯದಿಂದ ಕುಳಿತಿದ್ದ ದೃಶ್ಯ ಮನೆಯವರನ್ನ ನಗಿಸಿತ್ತು. ಬೆಳಗ್ಗೆಯಿಂದ ಏಕೋ ಮಿಸ್ ಹೊಡೆಯುತ್ತಿದೆ ಎಂದು ಗಿಲ್ಲಿ ತಮಾಷೆಯಾಗಿ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ಗಿಲ್ಲಿ ಅವರು ರಕ್ಷಿತಾ ಅವರ ಪರವಾಗಿ ನಿಂತುಕೊಂಡಿದ್ರು. ಇದಕ್ಕಾಗಿ ಸುದೀಪ್ ಅವರಿಂದ ಚಪ್ಪಾಳೆ ಕೂಡ ಸಿಕ್ಕಿತ್ತು. ಈಗ ಇಬ್ಬರ ನಡುವಿನ ಉತ್ತಮ ಬಾಂಡಿಂಗ್ ಅಭಿಮಾನಿಗಳ ಗಮನ ಸೆಳೆದಿದೆ. ರಕ್ಷಿತಾ ಅವರ ಮಾತುಗಳಿಂದ ಗಿಲ್ಲಿಗೆ ಸೀಕ್ರೆಟ್ ಲವ್ ಭಯ ಶುರುವಾಗಿದೆಯೇ ಎಂಬ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರವೂ ರಕ್ಷಿತಾ ಮತ್ತು ಗಿಲ್ಲಿ ಅವರ ಬಾಂಡ್ ಮುಂದುವರಿಯುತ್ತಿದೆಯಾ ಎಂಬುದು ಸದ್ಯದ ಕುತೂಹಲ. ಸೀಸನ್ 12ರಲ್ಲಿ ಇಬ್ಬರ ಕೆಮಿಸ್ಟ್ರಿ ಮನರಂಜನೆ ನೀಡುತ್ತಿದ್ದು, ಅಭಿಮಾನಿಗಳು ಈ ಜೋಡಿಯನ್ನ ಆನಂದಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.